ಚಹಾಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ರಾಜರ ಕಾಲದ ಯುದ್ಧ ಅಂದ್ರ ಸುಮ್ಮನೆ ಇರಲಿಲ್ಲ ಬಿಡ್ರಿ. ವಿರೋಧಿಗಳು ಬೆನ್ನು ಮುರಿಲಾಕ ಸಾಕಷ್ಟು ಕಸರತ್ತು ನಡೆಸ್ತಿದ್ರು ಬೀದರ್ ಬಹುಮನಿ ಸುಲ್ತಾನ್ರು. ತಮ್ಮ ರಾಜ್ಯಭಾರದಾಗ ಯಾವತ್ತು ಮದ್ದುಗುಂಡಿನ ಕೊರತೆ ಆಗಿಲ್ಲಂತ. ಇದಕ್ಕ ಅವ್ರ ಕೋಟಿ ಆವರಣದಾಗಿರೋ ಬಾರೂದ್ ಖಾನೆನೇ ಸಾಕ್ಷಿಯಾಗೈತಿ. ಹೈದರಾಬಾದ್ ಕರ್ನಾಟಕ ಪ್ರದೇಶದಾಗ ಬಹುಮನಿ ಸುಲ್ತಾನರ ಆಳ್ವಿಕೆ ಪ್ರಭಾವ ಇವತ್ತಿಗೂ ಜೀವಂತದ ನೋಡ್ರಿ. ಯಾಕಂದ್ರ ಇವರು ಸುಮ್ಮನ ರಾಜಭಾರ ಮಾಡ್ಲಿಲ್ಲ, ಎಲ್ಲದ್ರಾಗೂ ಒಂದು ತಂತ್ರಗಾರಿಕೆ ಕಾಣ್ತೈತಿ. ಬಹುಮನಿ ಸುಲ್ತಾನರು ತಮ್ಮ ಕೋಟೆ ಆವರಣದಾಗ ಬಾರೂದ್ ಮತ್ತ ಯುದ್ಧಕ್ಕೆ ಬೇಕಾಗೋ ಸಾಮಾನುಗಳನ್ನ ತಯಾರು ಮಾಡ್ತಿದ್ರಂತ. ಇದಕ್ಕ ಕೋಣೆಗಳನ್ನ ಕೂಡ ಇಟ್ಟಿದ್ರು. ಬೀದರ್ ಕೋಟಿ ಆವರಣದ ರಾಣಿ ಮಹಲ್ ಎದುರೇ ಈ ಬಾರೂದ್ ಖಾನ ಅದ. ಸುತ್ತ ಕೋಣೆಗಳ ನಡವರಕ ಬಾರೂದ್ ತಯಾರು ಮಾಡೋ ಒಳ್ಳೆಗಳು ಇವತ್ತು ಕೂಡ ಹಂಗೇ ಅವ ನೋಡ್ರಿ. 14ನೇ ಶತಮಾನದಾಗ ಪರ್ಷಿಯನ್ನರ ಪ್ರಭಾವ ಬೀದರ್ ಸುಲ್ತಾನರಿಗಿತ್ತಂತ. ಪರ್ಷಿಯನ್ ಮಂದಿ ಬಾರೂದ್ ತಯಾರು ಮಾಡೋ ಟ್ರೈನಿಂಗ್ ಕೊಟ್ಟಿದ್ರಂತ. ತನ್ನ ಕೋಟಿಯೊಳಗ ಬಾರೂದ್ ತಯಾರಿಸಿ ಅದನ್ನ ಕೋಣಿಯೊಳಗ ಜಮಾ ಮಾಡ್ತಿದ್ರಂತ ಸುಲ್ತಾನರು. ಇಲ್ಲಿ ಬಾರೂದನ್ನು ತಯಾರು ಮಾಡುವುದಲ್ಲದೇನೆ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಡಲು ವಿಶಿಷ್ಟವಾದಂತಹ ಕೋಣೆಗಳ ರಚನೆಗಳನ್ನು ಮಾಡಲಾಗಿದೆ. ವಿವಿಧ ವಸ್ತುಗಳನ್ನು ಬಳಸಿಕೊಂಡು ಅವುಗಳನ್ನು ಪುಡಿ ಮಾಡಿ ವಸ್ತುಗಳನ್ನು ತಯಾರು ಮಾಡುವುದಕ್ಕೋಸ್ಕರ ಒರಳುಗಳನ್ನು ಕೂಡ ನಾವು ಹೊರವಲಯದಲ್ಲಿ ಕಾಣುತ್ತೇವೆ. ಒಟ್ನಾಗ ಬೀದರ್ ಕೋಟೆಯೊಳಗ ಬಾರೂದ್ ತಯಾರು ಮಾಡ್ತಿದ್ದ ರಾಜರ ಗುರುತುಗಳು ನೋಡಾಕ್ ಸಿಗ್ತಾವ. ಈಗಿನ ಕಾಲದಾಗ ಗಡಿ ಕಾಯೋ ನಮ್ಮ ಸೈನಿಕರಿಗೆ ಮದ್ದುಗುಂಡು ಖರೀದಿ ಮಾಡೇ ಕೊಡ್ಬೇಕ. ಸುಲ್ತಾನರ ಇತಿಹಾಸ ಜೀವಂತಿಡಾಕ ಬಾರೂದ್ ತಯಾರು ಮಾಡೋ ಫ್ಯಾಕ್ಟರಿ ಶುರು ಮಾಡಿದ್ರ ನಮ್ಮಂದಿಗೆ ನೌಕರಿಯಾದ್ರೂ ಸಿಗ್ತದ. ಕ್ಯಾಮರಾಮನ್ ಹನುಮಂತ ಬಬಲಾದ ಜೊತೆ ಅನಿಲ್ ಕುಮಾರ್ ದೇಶಮುಖ್, ಸುವರ್ಣ ಸುದ್ದಿವಾಹಿನಿ, ಬೀದರ್. ನಸೀಬ್ ಅಂದ್ರ ಹಿಂಗೆ ನೋಡ್ರಿ. ಯಾಕಂದ್ರ ಹಳ್ಳಿಯಾಗ ಓದಿದ ಹುಡುಗಿ ಒಬ್ಬಾಕಿ ಹಳ್ಳಿಲಿಂದ ಕ್ರಿಕೆಟ್ ಆಟ ಆಡ್ಕೊಂತ ಬಂದು ಇವತ್ತ ರಾಜಸ್ಥಾನಕ್ಕ ರಾಷ್ಟ್ರ ಮಟ್ಟದ ಯೂನಿವರ್ಸಿಟಿ ಲೆವೆಲ್ಗೆ ಆಯ್ಕೆ ಆಗ್ಯಾಳ. ಅಷ್ಟೇ ಅಲ್ದ ಈ ಹುಡುಗಿ ಜೋಡಿ ಸಾಥ್ ಕೊಟ್ಟ ಪ್ಯಾಟಿ ಹುಡುಗಿ ಒಬ್ಬಾಕಿನೂ ಆಯ್ಕೆ ಆಗಿ ಹೆತ್ತವರಿಗೆ ಮತ್ತು ಕಲಿತ ಸಾಲಿಗೆ ಕಿಮ್ಮತ್ ತರಾಕ್ ಹೊಂಟಾರ. ಕೈಯಾಗ ಬ್ಯಾಟು ಬಾಲು ಹಿಡ್ಕೊಂಡು ನಿಂತಿರೋ ಇವರು ಸ್ನೇಹ ಮುರನಾಳ್ ಮತ್ತ ರುಕ್ಮಿಣಿ ಹೊಸಮನಿ. ಬಾಗಲಕೋಟೆ ಬಿವಿವಿ ಸಂಘದ ಅಕ್ಕಮಾದೇವಿ ಮಹಿಳಾ ಕಾಲೇಜ್ನಾಗ BA ಪದವಿ ಓದಕತ್ತಾರ. ಎರಡು 2012 ಜನವರಿ 7ನೇ ತಾರೀಕಿಗೆ ರಾಜಸ್ಥಾನದ ಬನಸ್ಥಳ ಯೂನಿವರ್ಸಿಟಿಯೊಳಗ ರಾಷ್ಟ್ರ ಮಟ್ಟದ ಅಂತರ್ ವಿಶ್ವವಿದ್ಯಾಲಯಗಳ ಮಹಿಳಾ ಕ್ರಿಕೆಟ್ ನಡೀತದ. ಅದಕ್ಕ ಇವರಿಬ್ರು ಆಯ್ಕೆಯಾಗಾರ. ಇದರಿಂದ ಈಗ ದಿವಸ ಕಾಲೇಜ್ ಗ್ರೌಂಡ್ನಾಗ ಪ್ರಾಕ್ಟೀಸ್ ಮಾಡೋಕಂತ ಅದಾರ. ರಾಜಸ್ಥಾನದಾಗನು ಫಸ್ಟ್ ಬರುವಂಗ ತಯಾರಿ ನಡೆಸಿವಿ ಅಂತಾರ ವಿದ್ಯಾರ್ಥಿನಿಯರ ಕೋಚ್ ಬಸವರಾಜ್. ಇದಕ್ಕೂ ಮೊದಲು ನಾವು ಏನು ಯೂನಿವರ್ಸಿಟಿ ಒಂದು ಮ್ಯಾಚಸ್ಗೆ ಹೊಂಟಿದ್ವಿ, ಅದರಿಂದ ನಾವು ಒಂದು 5 ಮಂತ್ಸ್ನಿಂದ ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅದೇ ತೆರನಾಗಿ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಅಲ್ಲೇ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಬೇಕು, ಯಾವ ರೀತಿ ಅದನ್ನ ನಾವು ಇದು ಮಾಡಬೇಕು, ವಿಶ್ವವಿದ್ಯಾಲಯ ತಂಡವನ್ನು ಪ್ರತಿನಿಧಿಸಬೇಕಾದ್ರೆ ಏನೇನು ಬೇಕು ಅನ್ನೋದನ್ನ ನಾವು ಮತ್ತು ಕ್ವಾಲಿಟಿ ಮತ್ತು ಕ್ವಾಂಟಿಟಿಗಳನ್ನ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಮುಖಾಂತರ ನಾವು ಹೇಳ್ಕೊಡ್ತಾ ಇದ್ದೀವಿ. ಬಾಲಿಂಗ್ನಾಗ ಸಾಧನೆ ಮಾಡಿರೋ ಹಳ್ಳಿ ಹುಡುಗಿ ಈ ರುಕ್ಮಿಣಿ ಹೊಸಮನಿ ನೋಡ್ರಿ. ಈಕಿ ಬದಾಮಿ ತಾಲೂಕಿನ ಕೈನಕಟ್ಟಿ ಗ್ರಾಮದಾಕಿ. ಓದಿನ ಜೋಡಿ ಆಟದಾಗೂ ಫಸ್ಟ್ ಅದಾಳ. ಇನ್ನ ರುಕ್ಮಿಣಿ ಜೋಡಿ ಪ್ಯಾಟೆ ಹುಡುಗಿ ಸ್ನೇಹಾನು ಬ್ಯಾಟಿಂಗ್ನಾಗ ಒಳ್ಳೆ ಪ್ರದರ್ಶನ ನೀಡ್ಯಾಳ. ಒಟ್ನಾಗ ನಾವಿಬ್ರು ಚಂದ ಕಾಡಿ ಹೆಸರು ತರ್ತೀವಿ ಅಂತ ಹೇಳ್ಯಾರ. ಹಳ್ಳಿಯಿಂದ ಬಂದು ಇಲ್ಲಿ ನಗರ ಪ್ರದೇಶದೊಳಗೆ ನಾವು ಆಟ ಆಡಿ ಒಂದು ಇದ್ರೊಳಗೆ ಇದು ಆಗಿದ್ದು ಇಷ್ಟು ಈ ಮಟ್ಟಿಗೆ ನಾವು ಹೋಗ್ತೀವಿ ಅಂತ ನಾವು ತಿಳ್ಕೊಂಡಿರಲಿಲ್ಲ. ಬಟ್ ನಮಗೆಲ್ಲ ಪ್ರೋತ್ಸಾಹ ಕೊಟ್ಟವರು ನಮ್ಮದು ಆಡಳಿತ ಮಂಡಳಿ ಆಗಲಿ, ನಮ್ಮ ಶಿಕ್ಷಕರಾಗಲಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ನಾವು ರಾಜಸ್ಥಾನದಲ್ಲಿ ಬನಸ್ಥಳ ಯೂನಿವರ್ಸಿಟಿ ಅಂತಿದೆ. ಬನಸ್ಥಳ ಯೂನಿವರ್ಸಿಟಿಯಲ್ಲಿ ಹೋಗಿ ನಾವು ಆಡಿ ಅಲ್ಲಿ ವಿನ್ನರ್ ಅಪ್ ಆಗಿ ಬರಬೇಕಂತ ಆಸೆ ಇದೆ. 7th ರಾಜಸ್ಥಾನಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಪರ್ಫಾರ್ಮೆನ್ಸ್ ಚಲೋ ಕೊಟ್ಟು ಅಲ್ಲಿ ವಿನ್ನರ್ ಅಪ್ ಆಗಬೇಕಂತ ಐತಿ. ವಿನ್ನರ್ಸ್ ಆಗಿ ಬರಬೇಕಂತ ಐತಿ. ನಮಗೆಲ್ಲ ಕಾಲೇಜ್ ಸೀನಿಯರ್ಸ್, ಪೇರೆಂಟ್ಸ್, ಫ್ರೆಂಡ್ಸ್, ಎಲ್ಲ ಲೆಕ್ಚರರ್ಸ್ ಸಪೋರ್ಟ್ ತುಂಬ ಚೆನ್ನಾಗೈತಿ. ಒಟ್ನಾಗ ರಾಷ್ಟ್ರ ಮಟ್ಟದ ಸಾಧನ ಮಾಡಕ್ ಹೊಂಟಿರೋ ಬಾಗಲಕೋಟೆ ಹೆಣ್ಮಕ್ಳ ಕ್ರಿಕೆಟ್ ಪ್ರಾಕ್ಟೀಸ್ ಜೋರ್ ನಡೆದೈತಿ. ಕ್ಯಾಮರಾಮನ್ ಸುರೇಶ್ ಮಜ್ಗಿ ಜೊತೆ ಮಲ್ಲಿಕಾರ್ಜುನ್ ಹೊಸಮನಿ, ಸುವರ್ಣ ಸುದ್ದಿವಾಹಿನಿ, ಬಾಗಲಕೋಟೆ.